ಬೆಳಿಗ್ಗೆ ಟೀಚರ್, ರಾತ್ರಿ ಡ್ರಗ್ ಮಾಫಿಯಾ. ರಾಜಸ್ಥಾನದಲ್ಲಿ ಇಬ್ಬರು ಟೀಚರ್ಗಳು ತಮ್ಮ ನಾಲೆಜ್ ಅನ್ನು 15 ಕೋಟಿ ಸಂಪಾದನೆ ಮಾಡಲು ಇನ್ವೆಸ್ಟ್ ಮಾಡಿದ್ರು. 25 ವರ್ಷದ ಮಾಸ್ತರ್, ಒಂದು 35 ವರ್ಷದ ಮಾಸ್ತರ್ ಇಬ್ಬರು ಸೇರಿ ಮನೆಯಲ್ಲೇ ಲ್ಯಾಬ್ ಓಪನ್ ಮಾಡಿದ್ರು. ಯಾಕಂದ್ರೆ ಇವರು ಕೆಮಿಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇದ್ರು. ಮೆಫ್ಡ್ರೋನ್ ಎಂಬ ಡ್ರಗ್ ಅನ್ನು ರೆಡಿ ಮಾಡಕ್ಕೆ. ಯಾವ ರೀತಿ ಕ್ರೈಮ್ ಡ್ರಾಮಾಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಅದೇ ತೀರಿ ಕಿಟಕಿ ಬಾಗಿಲೆಲ್ಲ ಬಂದ್ ಮಾಡಿ ಇವರು ಆ ಲ್ಯಾಬ್ಗೆ ಇನ್ವೆಸ್ಟ್ ಮಾಡಿದ್ರು. ಅವ್ರಿಗಿರುವ ಕೆಮಿಸ್ಟ್ರಿ ನಾಲೆಜ್ ಮಾಡಿ ಅಸಿಟೋಲಿನ್, ಮೆಥಿಲಿನ್ ಅಂಡ್ ಎಫಿಥಲಿನ್ ಎಂಬ ಕೆಮಿಕಲ್ ಗಳನ್ನು ಡೆಲ್ಲಿಯಿಂದ ಬೇರೆ ಬೇರೆ ಪ್ರದೇಶಗಳಿಂದ ಆಮದುಗಳನ್ನು ಮಾಡ್ಕೊಂಬಂದ್ರು. 5 ತಿಂಗಳ ಮೆಫ್ಥಲಿನ್ ಕುಕ್ ಮಾಡಿ ಕುದಿಸ್ಕೇಸಿ 5 kg ಮೆಫ್ಥಲಿನ್ ರೆಡಿ ಮಾಡಿ ಅದ್ರ ವ್ಯಾಲ್ಯೂ 15 ಕೋಟಿ. ಆದ್ರೆ ಇವ್ರು ಮಾಡ್ತಕ್ಕಂಥ ಕೆಲಸ NCBಗೆ ಗೊತ್ತಾಯ್ತು. ಅವ್ರು ರೈಡ್ ಮಾಡಿದ್ರು. ಯಾರು ಬ್ರೇಕಿಂಗ್ ಬ್ಯಾಡ್ ನ್ಯೂಸ್ ಎಂಬ ಒಂದು ಪ್ರೋಗ್ರಾಮ್ ನೋಡಿದ್ರು ಅವ್ರಿಗೆಲ್ಲ ಗೂಸ್ ಬಂಪ್ ಆಯ್ತು. ಯಾಕಂದ್ರೆ ಅದೇ ಪ್ರೋಗ್ರಾಮ್ ನೋಡಿ ಇವ್ರು ಇನ್ಸ್ಪೈರ್ ಆಗಿದ್ರು. ಪೊಲೀಸರಿಗೆ ಕೆಮಿಕಲ್ಗಳ ಟೂಲ್ ಸಿಕ್ಕು, ಕಾಗದಗಳ ಫಾರ್ಮುಲಾ ಸಿಕ್ಕು, ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಸಿಕ್ಕು, ಕೆಮಿಕಲ್ಗಳ ಭಂಡಾರ ಸಿಕ್ಕು. ಇವರು ಪೂರಾ ನೆಟ್ವರ್ಕ್ ಮಾಡಿದ್ರು. ಯಾರೋ ಇನ್ನೊಬ್ಬ ದೊಡ್ಡವ್ರು ಹೇಳಿದ್ರು ಕೆಮಿಕಲ್ಗಳ ನಾಲೆಜ್ ಇದ್ರೆ ಏನಾದ್ರೂ ಮಾಡ್ಬೋದು. NCB ಕೇಸ್ ಇನ್ನೂ ನಡೀತಾ ಇದೆ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.